ಬರೋಬ್ಬರಿ 12 ಕೋಟಿ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಖಾಸಗಿ ಬಸ್ ನಿಲ್ದಾಣದ ಸಮೀಪ ನಿರ್ಮಾಣಗೊಂಡಿರುವ ನೂತನ ಕಟ್ಟಡ ಲೋಕಾರ್ಪಣೆ ಮಾಡಬೇಕು. ಅಮೀರ್ ಅಹಮದ್ ವೃತ್ತದಲ್ಲಿ 25 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ 3 ಅಂತಸ್ತಿನ ಬಹುಮಹಡಿ ಪಾರ್ಕಿಂಗ್ ಕಟ್ಟಡ ಲೋಕಾರ್ಪಣೆಯಾದರೂ ಸಾರ್ವಜನಿಕರ ಸೇವೆಗೆ ಲಭ್ಯವಿಲ್ಲ. ಕೂಡಲೇ ಮಹಾನಗರ ಪಾಲಿಕೆ ಆಯುಕ್ತರು ಇತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಶಾಂತವೇರಿ ಗೋಪಾಲಗೌಡ ಸಮಾಜವಾದಿ ಅಧ್ಯಯನ ಕೇಂದ್ರ ಟ್ರಸ್ಟ್ನಿಂದ ಮನವಿ ಪತ್ರ ಸಲ್ಲಿಕೆ ಮಾಡಲಾಗಿದೆ. ಶಿವಮೊಗ್ಗ ನಗರದ BH ರಸ್ತೆಯ ಮತ್ತು ನೆಹರು ರಸ್ತೆಯಲ್ಲಿರ್ತಕ್ಕಂಥ ಅಮೀರ್ ಅಹಮದ್ ವೃತ್ತದಲ್ಲಿಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಹಳೆಯ ತರಕಾರಿ ಮಾರುಕಟ್ಟೆಯನ್ನು ನೆಲಸಮ ಮಾಡಿ ಆ ಜಾಗದಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಹೊಸ ಕಟ್ಟಡವನ್ನು 3 ಅಂತಸ್ತಿನ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಆ ನಿರ್ಮಾಣ ಆಗಿ 1 ವರ್ಷ ಕಳೆದಿದೆ. ಆದರೂ ಇಲ್ಲಿವರೆಗೂ ಸ್ಮಾರ್ಟ್ ಸಿಟಿಯಿಂದ ಅಥವಾ ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ಈ ಕಟ್ಟಡದ ಉದ್ಘಾಟನೆ ಆಗಿಲ್ಲ. ಜೊತೆಯಲ್ಲಿ ಶಿವಮೊಗ್ಗ ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರದ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಒಂದು ದ್ವಿಚಕ್ರ ಮತ್ತು 4 ಚಕ್ರ ವಾಹನಗಳ ನಿಲುಗಡೆಗೆ ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಇಲ್ಲಿವರೆಗೂ ಆ ಎರಡೂ ಕಟ್ಟಡಗಳ ಉದ್ಘಾಟನೆ ಇಲ್ಲ. ಇದರಿಂದ ಏನಾಗಿದೆ, ಸಾರ್ವಜನಿಕರಿಗೆ ವಾಹನ ನಿಲುಗಡೆಗೆ ದ್ವಿಚಕ್ರ ವಾಹನ ಮತ್ತು 4 ಚಕ್ರ ವಾಹನ ನಿಲುಗಡೆಗೆ ಪಾರ್ಕಿಂಗ್ ಮಾಡಲಿಕ್ಕೆ ತುಂಬ ಅನಾನುಕೂಲವಾಗಿದೆ. ಆದ್ದರಿಂದ ನಾವಿವತ್ತು ಸ್ಮಾರ್ಟ್ ಸಿಟಿ ವ್ಯವಸ್ಥಾಪಕ ಟ್ರಸ್ಟಿಯಾದಂಥ ಮಾಯನಗೌಡರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಕೂಡಲೇ ನೀವು ಜಿಲ್ಲಾ ಮಂತ್ರಿಗಳನ್ನು ಶಾಸಕರುಗಳನ್ನು ಕರೆದು ಈ ಲೋಕಸಭಾ ಸದಸ್ಯರು ಅವೈಲೇಬಲ್ ಇದ್ದರೆ ಕರೆದು ಈ ಎರಡೂ ಕಟ್ಟಡಗಳನ್ನು ಉದ್ಘಾಟನೆ ಮಾಡಿಸ್ಬೇಕು, ಲೋಕಾರ್ಪಣೆಗೊಳಿಸಬೇಕು, ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಕೊಟ್ಟಿದ್ದೀವಿ. ಅವರು ಅದಕ್ಕೆ ಸ್ಪಂದಿಸಿದ್ದಾರೆ. ಈ ದಿನ ಶಿವಮೊಗ್ಗ ನಗರದ ವ್ಯಾಪ್ತಿಯಲ್ಲಿ ಬೇಕಾದಷ್ಟು 100 ಬಿಲ್ಡಿಂಗ್ಗಳು ನಿರ್ಮಾಣ ಮಾಡಿ ಖಾಲಿ ಬಿದ್ದಿವೆ. ಇನ್ನೂ ಕೂಡ ಅವರು ಯಾರಿಗೂ ಕೂಡ ಸಾರ್ವಜನಿಕರಿಗೆ ಅಲಾಟ್ ಮಾಡ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ. ಬಹುಶಃ ಇದರಲ್ಲಿ ರಾಜಕೀಯ ತುಂಬಿರ್ಬೋದು. ಈಗಲಾದರೂ ಮಹಾನಗರ ಪಾಲಿಕೆಯವರು ಮತ್ತು ಈ ಕ್ಷೇತ್ರದ MLA ಅವರು ಮತ್ತು MP ಅವರು ಇವರೆಲ್ಲ ಸೇರಿ ಖಾಲಿ ಇರ್ತಕ್ಕಂಥ ಮಾರ್ಕೆಟ್ ಕಟ್ಟಡ ಮತ್ತು ಮಳಿಗೆಗಳನ್ನು ಹರಾಜು ಹಾಕೋ ಬಗ್ಗೆ ಟೆಂಡರ್ಗಳನ್ನು ಕರಿಬೇಕು ಮತ್ತು ಅವನ್ನು ಕೂಡಲೇ ಸಾರ್ವಜನಿಕರಿಗೆ ವಿಲೇವಾರಿ ಮಾಡಬೇಕು ಅಂತೇಳಿ ಕೂಡ ಹೇಳ್ಕೊಳ್ತೀನಿ. ಅದಲ್ಲದೆ ಪೂರ್ತಿ ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿ ಫುಟ್ಪಾತ್ಗಳನ್ನೆಲ್ಲ ಅಕ್ರಮವಾಗಿ ವ್ಯಾಪಾರಕ್ಕೋಸ್ಕರ ಆಕ್ರಮಿಸ್ಕೊಂಬಿಟ್ಟಿದ್ದಾರೆ. ಪಾದಚಾರಿಗಳಿಗೆ ಇದರಿಂದ ತುಂಬ ತೊಂದರೆ ಆಗ್ತಿದೆ ಓಡಾಡೋಕ್ಕೆ. ಇದನ್ನು ನಿರ್ದಾಕ್ಷಿಣ್ಯವಾಗಿ ಪೊಲೀಸ್ನರ ಸಹಕಾರದೊಂದಿಗೆ ಮಹಾನಗರ ಪಾಲಿಕೆ ಸಿಬ್ಬಂದಿಯವರು ಸೇರಿ ಎಲ್ಲ ಕೂಡ ಆ ಫುಟ್ಪಾತ್ಗಳನ್ನು ಖುಲ್ಲಾ ಮಾಡಿಸ್ಬೇಕು. ಸಾರ್ವಜನಿಕರಿಗೆ ಸರಾಗವಾಗಿ ತಿರುಗಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ತಾ ಈ ದಿನ ಗೋಪಾಲಗೌಡ ಟ್ರಸ್ಟ್ನ ಪ್ರಮುಖರಾದ B. ಜನ್ಮೇಜಿರಾವ್ ಆದ ನಾನು ಈ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದೀನಿ.